ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಡೆಕ್ಸ್ 2025 2025 ಜನವರಿಯಿಂದ 2025 ಡಿಸೆಂಬರ್ವರೆಗಿನ ಪ್ರಮುಖ ಪ್ರಪಂಚದ ಮತ್ತು ಭಾರತದ ಸೂಚಕಾಂಕಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತಗೊಂಡು ಬಂದಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2026ನೇ ಸಾಲಿನ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ, ಭಾರತ ಇದರಲ್ಲಿ 23ನೇ ಸ್ಥಾನದಲ್ಲಿದೆ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಸೊ ಇದನ್ನು ರಿಲೀಸ್ ಮಾಡೋದು ಯಾರು, ಇದನ್ನು ಪ್ರಕಟ ಮಾಡೋದು ಯಾರು ಕೇಳಿದ್ರೆ ಜರ್ಮನ್ ವಾಚ್ ಅಂತೇಳಿ. ಜರ್ಮನ್ ವಾಚ್ ಇದನ್ನು ಪ್ರಕಟ ಮಾಡಿದ್ದು. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನು ಪ್ರಕಟ ಮಾಡೋದು ಜರ್ಮನ್ ವಾಚ್ ಎನ್ನುವಂಥ ಸಂಸ್ಥೆ. ಇದು ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ದ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ ಅಟ್ COP 30ಯಲ್ಲಿ ಇದನ್ನು ಪ್ರಕಟ ಮಾಡ್ತು. ಯಾವಾಗ? ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ನೆಟ್ವರ್ಕ್ COP 30ಯಲ್ಲಿ ಇದನ್ನು ಪ್ರಕಟ ಮಾಡ್ತು. ಮೊದಲ 3 ರ್ಯಾಂಕ್ ಯಾವುದೂ ಇಲ್ಲ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ. ಮೊದಲ 3 ರ್ಯಾಂಕ್ ಯಾವ ದೇಶವೂ ಇಲ್ಲ. ಸೊ 4ರಿಂದ ಶುರು ಆಗುತ್ತೆ ಇಲ್ಲಿ. ಸೊ 4ನೇ ಸ್ಥಾನ ಇದರಲ್ಲಿ ಡೆನ್ಮಾರ್ಕ್ ಪಡ್ಕೊಂಡ್ರೆ, 5ನೇ ಸ್ಥಾನ UK ಮತ್ತು ಲಾಸ್ಟ್ ಕೊನೆಯ ಸ್ಥಾನ ಸೌದಿ ಅರೇಬಿಯಾ. ಮತ್ತು ಭಾರತದ ಸ್ಥಾನ ಏನು ಕೇಳಿದ್ರೆ 23ನೇ ಸ್ಥಾನ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಯಾವ ದೇಶದಲ್ಲಿ ಅತಿ ಹೆಚ್ಚು ರಿಸ್ಕ್ ಇದೆ ಒಂದು ಗ್ಲೋಬಲ್ ಕ್ಲೈಮೇಟ್ ಅಂತ ಒಂದು ಇಂಡೆಕ್ಸ್ ಇದು. ಇದಕ್ಕೆ ಸರಿಯಾದ ಉತ್ತರ ಭಾರತ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನು ಕೂಡ ಜರ್ಮನ್ ವಾಚ್ ಸಂಸ್ಥೆ ಪ್ರಕಟ ಮಾಡಿದ್ದು. ಜರ್ಮನ್ ವಾಚ್ ಸಂಸ್ಥೆ ಪ್ರಕಟ ಮಾಡ್ತು. ಇದನ್ನು ಕೂಡ ಜರ್ಮನ್ ವಾಚ್ ಸಂಸ್ಥೆ ಪ್ರಕಟ ಮಾಡಿದ್ದು. ಇದು ಕೂಡ COP 30 ಸಮ್ಮೇಳನದಲ್ಲಿ ಇದನ್ನು ಪ್ರಕಟ ಮಾಡಿರುವಂಥದ್ದು. ಮೋಸ್ಟ್ ಅಫೆಕ್ಟೆಡ್ ಎನ್ವಿರಾನ್ಮೆಂಟ್ ಕಂಟ್ರೀಸ್ ಅಂತೇಳಿ, ಅಂದರೆ ಅತಿ ಹೆಚ್ಚು ಕಲುಷಿತವಾಗಿರುವಂತಹ ಹವಾಮಾನ ಕಲುಷಿತ ಆದ ದೇಶಗಳ ಪಟ್ಟಿ ಇದು. ಇದರಲ್ಲಿ ಮೊದಲ ಸ್ಥಾನ ಸೇಂಟ್ ವಿನ್ಸೆಂಟ್ ದ ಗ್ರೆನಾಡಿನ್ಸ್ ಅನ್ನುವಂಥ ದೇಶ. ಸೇಂಟ್ ವಿನ್ಸೆಂಟ್ ದ ಗ್ರೆನಾಡೈನ್ಸ್ ಎನ್ನುವಂಥ ದೇಶ ಮೊದಲ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ಗ್ರೆನೇಡಾ ದೇಶ ಇದೆ ಮತ್ತು 3ನೇ ಸ್ಥಾನದಲ್ಲಿ ಚಾಡ್ ಇರುವಂಥದ್ದು. QS ಏಷ್ಯಾ ರ್ಯಾಂಕಿಂಗ್ 2026ರಲ್ಲಿ ಮೊದಲ ಸ್ಥಾನದಲ್ಲಿರುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ IIT ಡೆಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. QS ಏಷ್ಯಾ ರ್ಯಾಂಕಿಂಗ್ ಇದು IIT ಡೆಲ್ಲಿ. ಸೆಕೆಂಡ್ ಪ್ಲೇಸಲ್ಲಿ IISc ಬೆಂಗಳೂರು, 2ನೇ ಸ್ಥಾನ IISc ಬೆಂಗಳೂರು. ನಂತರ 3ನೇ ಸ್ಥಾನದಲ್ಲಿ IIT ಮಡ್ರಾಸ್ 3ನೇ ಸ್ಥಾನದಲ್ಲಿದೆ. ಪ್ರಪಂಚದ ಪಟ್ಟಿಯನ್ನು ನೋಡ್ತಾ ಹೋದರೆ ವರ್ಲ್ಡ್ ಲಿಸ್ಟ್, ಪ್ರಪಂಚವನ್ನ ಪಟ್ಟಿ ನೋಡ್ತಾ ಹೋದರೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ದ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್. ದ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್ ಮೊದಲ ಸ್ಥಾನದಲ್ಲಿದ್ದರೆ, 2ನೇದು ಪೇಕಿಂಗ್ ಚೀನಾ. ಪೇಕಿಂಗ್ ಚೈನಾ ವಿವಿ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು. ಅರುಣ್ ರಿಚ್ ಲಿಸ್ಟ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತೀಯ ಯಾರು? ಸರಿಯಾದ ಉತ್ತರ ಮುಖೇಶ್ ಅಂಬಾನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಖೇಶ್ ಅಂಬಾನಿಯ ಒಟ್ಟು ಆದಾಯ 9.55 ಲಕ್ಷ ಕೋಟಿ, 9.55 ಲ್ಯಾಕ್ ಕ್ರೋರ್ಸ್. ಮೊದಲ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಅದಾನಿ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಪ್ಲೇಸಲ್ಲಿದೆ. 3ನೇ ಸ್ಥಾನದಲ್ಲಿರೋದು ರೋಶಿನಿ ನಾಡರ್.
ರೋಶ್ನಿ ನಾಡರ್ ಮೂರನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ನ್ಯೂ ಬಿಲಿಯನಿಯರ್ ಅಂತೇಳಿ ಶಾರುಖ್ ಖಾನ್, ಇವರು ನ್ಯೂ ಬಿಲಿಯನಿಯರ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಲಿಯನಿಯರ್ ಆಗಿ ಸರಿ ಆಯ್ಕೆಯಾಗಿರುವಂಥದ್ದು. ಸೊ ಶಾರುಖ್ ಖಾನ್ ಅವರ ಒಟ್ಟು ಆದಾಯ 12,490 ಕೋಟಿ. ಶಾರುಖ್ ಖಾನ್ ಅವರ ಒಟ್ಟಾರೆ ಆದಾಯ. ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸ್ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ಇರುವಂಥದ್ದು. ಇದು ಮಿನಿಸ್ಟ್ರಿ ಆಫ್ ಮೈನ್ಸ್ ಇದನ್ನು ಬಿಡುಗಡೆ ಮಾಡಿರುವಂಥದ್ದು. ಮಿನಿಸ್ಟ್ರಿ ಆಫ್ ಮೈನ್ಸ್. ಗಣಿಗಾರಿಕೆ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಮೈನ್ಸ್ ಇದನ್ನು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸನ್ನು ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಇದರಲ್ಲಿ 3 ಕ್ಯಾಟಗರಿ ಬರುತ್ತೆ. ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಕ್ಯಾಟಗರಿ ಸಿ ಅಂತೇಳಿ. ಸೊ ಕ್ಯಾಟಗರಿ ಎನಲ್ಲಿ ಮಧ್ಯಪ್ರದೇಶ್ ಮೊದಲ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ಮತ್ತು ಮೂರನೇ ಸ್ಥಾನದಲ್ಲಿ ಗುಜರಾತ್. ಕ್ಯಾಟಗರಿ ಬಿ ಯಲ್ಲಿ ಕೂಡ 3 ಸ್ಥಾನವನ್ನು ನೀಡಲಾಗಿದೆ. ಯಾವುದಾದ್ರು ಕೇಳಿದ್ರೆ ಗೋವಾ, ಉತ್ತರ ಪ್ರದೇಶ್, ಅಸ್ಸಾಂ. ಗೋವಾ, UP, ಸೆಕೆಂಡ್ ಪ್ಲೇಸಲ್ಲಿ UP, ಥರ್ಡ್ ಪ್ಲೇಸಲ್ಲಿ ಅಸ್ಸಾಂ. ಕ್ಯಾಟಗರಿ ಸಿ ಯಲ್ಲಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಪಂಜಾಬ್, ಸೆಕೆಂಡ್ ಪ್ಲೇಸಲ್ಲಿ ಉತ್ತರಾಖಂಡ್ ಮತ್ತು ಮೂರನೇ ಪ್ಲೇಸಲ್ಲಿರುವಂಥದ್ದು ತ್ರಿಪುರಾ. ಏಷ್ಯಾದ ಅತ್ಯಂತ ಸಂತೋಷದ ನಗರ, ಹ್ಯಾಪಿಯೆಸ್ಟ್ ಸಿಟಿ ಇನ್ ಏಷ್ಯಾ. ಹ್ಯಾಪಿಯೆಸ್ಟ್ ಸಿಟಿ ಇನ್ ಏಷ್ಯಾ. ಏಷ್ಯಾದ ಅತ್ಯಂತ ಸಂತೋಷದ ನಗರ ಅಂತೇಳಿ ಯಾವ ನಗರ ಕರೆಸಿಕೊಂಡಿದೆ? ಸರಿ ಉತ್ತರ ಮುಂಬೈ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟೈಮ್ ಔಟ್ ಸಿಟಿ ಲೈಫ್ ಇಂಡೆಕ್ಸ್ ಇದನ್ನು ಪ್ರಕಟ ಮಾಡ್ತು. ಟೈಮ್ ಔಟ್ ಸಿಟಿ ಇಂಡೆಕ್ಸ್ ಇದನ್ನು ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಎರಡನೇ ಸ್ಥಾನದಲ್ಲಿ ಬೀಜಿಂಗ್ ಇದೆ, ಮೊದಲ ಸ್ಥಾನದಲ್ಲಿ ಮುಂಬೈ, ಎರಡನೇ ಸ್ಥಾನದಲ್ಲಿ ಬೀಜಿಂಗ್ ಮತ್ತು ಮೂರನೇ ಸ್ಥಾನದಲ್ಲಿ ಶಾಂಘಾಯಿ ಇರುವಂಥದ್ದು. ಮುಂಬೈ, ಬೀಜಿಂಗ್ ಮತ್ತು ಶಾಂಘಾಯಿ ಇರುವಂಥದ್ದು. ಗ್ಲೋಬಲ್ ಮೀಥೇನ್ ಸ್ಟೇಟಸ್ ರಿಪೋರ್ಟ್ 2025 ಜಾರಿ ಮಾಡಿದ ಸಂಸ್ಥೆ ಯಾವುದು? ಸರಿ ಉತ್ತರ UNEP, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಸೊ ಇದರಲ್ಲಿ ಈ ಒಂದು ರಿಪೋರ್ಟನ್ನು ಜಾರಿ ಮಾಡ್ತು. ಇದರಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಭಾರತ 3ನೇ ಸ್ಥಾನದಲ್ಲಿದೆ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಗ್ಲೋಬಲ್ ಮೀಥೇನ್ ಸ್ಟೇಟಸ್ ರಿಪೋರ್ಟ್ 2025ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಫಸ್ಟ್ ಪ್ಲೇಸಲ್ಲಿರೋದು ಯಾವುದು? ಮೊದಲ ಸ್ಥಾನದಲ್ಲಿರೋದು ಚೈನಾ ಮತ್ತು ಎರಡನೇ ಸ್ಥಾನದಲ್ಲಿರುವಂಥದ್ದು USA. ಮೀಥೇನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಮೀಥೇನ್ ಅಂದರೆ ಇದನ್ನು ನಾವು CH4 ಅಂತ ಕರಿತೀವಿ. ಇದೊಂದು ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸ್ ಇದೊಂದು. ಗ್ಲೋಬಲ್ ಕಮಿಟ್ಮೆಂಟ್ ಟು ಡೆವಲಪ್ಮೆಂಟ್ ಇಂಡೆಕ್ಸ್ 2025 ಇದರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಇದರಲ್ಲಿ ಭಾರತ 36ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ 36ನೇ ಸ್ಥಾನದಲ್ಲಿರೋದು. ಸೆಂಟರ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಇದನ್ನು ಬಿಡುಗಡೆ ಮಾಡ್ತು. ಸೆಂಟರ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಪ್ರಕಟ ಮಾಡಿರುವಂಥದ್ದು. ಸೆಂಟರ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಇದನ್ನ ಪ್ರಕಟ ಮಾಡ್ತು.
ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವೀಡನ್. ಸ್ವೀಡನ್ ಫಸ್ಟ್ ಪ್ಲೇಸಲ್ಲಿದ್ದರೆ, ಎರಡನೇ ಸ್ಥಾನದಲ್ಲಿ ಜರ್ಮನಿ ಮತ್ತು ಮೂರನೇ ಸ್ಥಾನದಲ್ಲಿ ನಾರ್ವೆ ಇರುವಂಥದ್ದು. ಸ್ವೀಡನ್, ಜರ್ಮನಿ ಮತ್ತು ನಾರ್ವೆ ಇದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್, ವಿಶ್ವ ಹಸಿವಿನ ಸೂಚಕಾಂಕ. ವಿಶ್ವ ಹಸಿವಿನ ಸೂಚಕಾಂಕ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಇದರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 102ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಆನ್ ವೆಲ್ತ್ ಹಂಗರ್ ಲೈಫ್ ಎನ್ನುವಂಥ ಸಂಸ್ಥೆ ಇದನ್ನ ಇದು ಮಾಡಿದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಅರ್ಮೇನಿಯಾ, ಸೆಕೆಂಡ್ ಪ್ಲೇಸಲ್ಲಿ ಬೆಲಾರಸ್, ಮೂರನೇ ಸ್ಥಾನದಲ್ಲಿ ಬೋಸ್ನಿಯಾ, ನಾಲ್ಕನೇ ಸ್ಥಾನದಲ್ಲಿ ಬಲ್ಗೇರಿಯಾ ಮತ್ತು ಕೊನೆಯ ಸ್ಥಾನದಲ್ಲಿ ಲಾಸ್ಟ್ ಪ್ಲೇಸ್ ಸೊಮಾಲಿಯಾ ಇರುವಂಥದ್ದು. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025 ಇದರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 38ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದನ್ನು ಪ್ರಕಟ ಮಾಡಿದ್ದು. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದನ್ನು ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವಿಟ್ಜರ್ಲ್ಯಾಂಡ್, ಎರಡನೇ ಸ್ಥಾನದಲ್ಲಿರುವ ದೇಶ ಸ್ವೀಡನ್ ಮತ್ತು ಮೂರನೇ ಸ್ಥಾನದಲ್ಲಿರುವ ದೇಶ USA. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 85ನೇ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025ನಲ್ಲಿ ಭಾರತದ ಸ್ಥಾನ 85. ಮೊದಲ ಸ್ಥಾನದಲ್ಲಿರುವ ದೇಶ ಸಿಂಗಾಪುರ, ಎರಡನೇ ಸ್ಥಾನದಲ್ಲಿರುವ ದೇಶ ದಕ್ಷಿಣ ಕೊರಿಯಾ ಮತ್ತು ಮೂರನೇ ಸ್ಥಾನದಲ್ಲಿರುವ ದೇಶ USA. ಸಿಂಗಾಪುರ, ದಕ್ಷಿಣ ಕೊರಿಯಾ ಮತ್ತು USA ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿದೆ. ಇದನ್ನು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಹೊರಡಿಸ್ತು. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇದನ್ನು ಹೊರಡಿಸ್ತು. ಇದರ ಹೆಡ್ ಕ್ವಾರ್ಟರ್, ಕೇಂದ್ರ ಕಚೇರಿ ಇರೋದು ಮಾಂಟ್ರಿಯಲ್ನಲ್ಲಿ. ಗ್ಲೋಬಲ್ AI ಸಿಟಿ ಇಂಡೆಕ್ಸ್, ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಂಡೆಕ್ಸ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತದ ನಗರ ಯಾವುದು? ಸರಿ ಉತ್ತರ ಬೆಂಗಳೂರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೌಂಟರ್ ಪಾಯಿಂಟ್ ರಿಸರ್ಚ್ ಇದನ್ನು ವರದಿ ಮಾಡ್ತು. ಕೌಂಟರ್ ಫಾರ್ ರಿಸರ್ಚ್ ಇದನ್ನು ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸಿಂಗಾಪುರ ಮತ್ತು ಎರಡನೇ ಸ್ಥಾನದಲ್ಲಿರುವ ದೇಶ ಸಿಯೋಲ್. ಭಾರತದ ನಗರಗಳನ್ನು ನೋಡ್ತಾ ಹೋದರೆ, ಭಾರತ ನಗರಗಳಲ್ಲಿ ಗ್ಲೋಬಲ್ AI ಸಿಟಿ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಬೆಂಗಳೂರು. ವರ್ಲ್ಡಲ್ಲಿ ಮೊದಲ ಸ್ಥಾನ ಸಿಂಗಾಪುರ್, ಸೆಕೆಂಡ್ ಪ್ಲೇಸ್ ಸಿಯೋಲ್. ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025, ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025 ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸರಿ ಉತ್ತರ ಝೂರಿಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಝೂರಿಕ್ ನಗರ ಫಸ್ಟ್ ಪ್ಲೇಸಲ್ಲಿದೆ. ಇದನ್ನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ವರದಿ ಮಾಡ್ತು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್
ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್. ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇದನ್ನು ವರದಿ ಮಾಡಿರುವಂಥದ್ದು. ಭಾರತದ ನವದೆಹಲಿ 4ನೇ ಸ್ಥಾನದಲ್ಲಿದೆ. ನವದೆಹಲಿ 4ನೇ ಸ್ಥಾನದಲ್ಲಿ ಇರುವಂಥದ್ದು. ವರ್ಲ್ಡಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು ಜ್ಯೂರಿಕ್. ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ನಾರಿ 2025 ಎನ್ನುವಂಥ ಇಂಡೆಕ್ಸ್, ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸೊ ನಾರಿ ಅಂದರೆ ಏನಂತ ಕೇಳಿದ್ರೆ ಇದು ನೋಡಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನೋಡಿ, ಇದು ನಾರಿ ಅಂತ ಹೇಳಿದ್ರೆ ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸ್. ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸ್ ನಾರಿ ಇದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ಸಿಟಿ ನಗರ ಯಾವುದು ಕೇಳಿದ್ರೆ ಕೋಹಿಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ, ಮಾನವ ಹಕ್ಕುಗಳ ಆಯೋಗವನ್ನು ಪ್ರಕಟ ಮಾಡುತ್ತೆ. ನ್ಯಾಷನಲ್ ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಇಂಡೆಕ್ಸನ್ನು ಪ್ರಕಟ ಮಾಡೋದು ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗದನ್ನು ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಕೋಹಿಮಾ ಮೊದಲ ಸ್ಥಾನದಲ್ಲಿದ್ದರೆ ರಾಂಚಿ ಕೊನೆಯ ಸ್ಥಾನದಲ್ಲಿದೆ. ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2024 ಜಾರಿಗೆ ತಂದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಪವರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿನಿಸ್ಟ್ರಿ ಆಫ್ ಪವರ್ ಬ್ಯೂರೋ ಆಫ್ ಎನರ್ಜಿ ಆ್ಯಂಡ್ ಎಫಿಷಿಯನ್ಸಿ ಆಧಾರದ ಮೇಲೆ ಇದನ್ನ ತರುತ್ತೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಮಹಾರಾಷ್ಟ್ರ, ಎರಡನೇ ಸ್ಥಾನದಲ್ಲಿರುವ ದೇಶ ಆಂಧ್ರ ಪ್ರದೇಶ್, ಮೂರನೇ ಸ್ಥಾನದಲ್ಲಿರುವ ರಾಜ್ಯ ಅಸ್ಸಾಂ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ಅಸ್ಸಾಂ. ಹುರೂನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಆಪ್ಷನ್ ಸಿ, ಭಾರತ 3ನೇ ಸ್ಥಾನದಲ್ಲಿದೆ. ದೇಶಗಳ ಪಟ್ಟಿ ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ USA, ಎರಡನೇ ಸ್ಥಾನದಲ್ಲಿರುವ ದೇಶ ಚೀನಾ, ಮೂರನೇ ಸ್ಥಾನದಲ್ಲಿರುವ ದೇಶ USA ಮತ್ತು ಚೀನಾ. ನಂತರ ಯೂನಿಕಾರ್ನ್ ಸ್ಟಾರ್ಟಪ್ಗಳ ಇದು ಏನು ಕೇಳಿದ್ರೆ ಮೂರನೇ ಸ್ಥಾನದಲ್ಲಿರುವ ದೇಶ ಭಾರತ. ಇದೇನು ಕೇಳಿದ್ರೆ ನ್ಯೂ ಸ್ಟಾರ್ಟಪ್ಸ್, ಯೂನಿಕಾರ್ನ್ ಸ್ಟಾರ್ಟಪ್ಸ್ಗಳ ಮೇಲೆ ಹೊಸ ಉದ್ಯಮಗಳ ಪ್ರಾರಂಭ ಮಾಡಿರೋದರ ಆಧಾರದ ಮೇಲೆ ಸ್ಟಾರ್ಟಪ್ಸ್ಗಳ ಮೇಲೆ ಈ ಒಂದು ವರದಿಯನ್ನು ಇಂಡೆಕ್ಸನ್ನು ತಯಾರು ಮಾಡಲಾಗುತ್ತೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 131ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನ ಪ್ರಕಟ ಮಾಡುತ್ತೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನು ಪ್ರಕಟ ಮಾಡಿರುವಂಥದ್ದು. ಮೊದಲ ಸ್ಥಾನದಲ್ಲಿರುವಂಥ ದೇಶ ಐಸ್ಲ್ಯಾಂಡ್, ಎರಡನೇ ಸ್ಥಾನದಲ್ಲಿರುವ ದೇಶ ಫಿನ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿರುವ ದೇಶ ನಾರ್ವೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಐಸ್ಲ್ಯಾಂಡ್, ಸೆಕೆಂಡ್ ಪ್ಲೇಸಲ್ಲಿ ಫಿನ್ಲ್ಯಾಂಡ್ ಮತ್ತು ಮೂರನೇ ಸ್ಥಾನದಲ್ಲಿ ನಾರ್ವೆ ಇರುವಂಥದ್ದು. ಮತ್ತು ಭಾರತ ಇದರಲ್ಲಿ 131ನೇ ಸ್ಥಾನದಲ್ಲಿದೆ. ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಇದರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 99ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಫಿನ್ಲ್ಯಾಂಡ್, ಎರಡನೇ ಸ್ಥಾನದಲ್ಲಿರುವ ದೇಶ ಸ್ವೀಡನ್ ಮತ್ತು ಮೂರನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್.
ಗ್ಲೋಬಲ್ ಪೀಸ್ ಇಂಡೆಕ್ಸ್ ವಿಶ್ವ ಶಾಂತಿಯ ಸೂಚಕಾಂಕ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಐಸ್ಲ್ಯಾಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಶಾಂತಿ ಸೂಚಕ ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚು ಶಾಂತಿ ನೆಲೆಸಿದೆ ಅಂತೇಳಿ ಕೇಳಿದ್ರೆ ಐಸ್ಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. 2ನೇ ಸ್ಥಾನದಲ್ಲಿ ಐರ್ಲೆಂಡ್ ಇದೆ. ಕೊನೆಯ ಸ್ಥಾನದಲ್ಲಿ ರಷ್ಯಾ ಇರುವಂಥದ್ದು. ಇದರಲ್ಲಿ ಭಾರತದ ಸ್ಥಾನ 115. ಭಾರತದ ಸ್ಥಾನ 115ನೇ ಪ್ಲೇಸಲ್ಲಿ ಇರುವಂಥದ್ದು. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 71ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಇದರಲ್ಲಿ ಭಾರತ 71ನೇ ಸ್ಥಾನದಲ್ಲಿದೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನ ಪ್ರಕಟ ಮಾಡುತ್ತೆ. ವರ್ಲ್ಡ್ ಎಕಾನಮಿಕ್ ಫೋರಮ್ ಇದನ್ನು ಪ್ರಕಟ ಮಾಡುವಂಥದ್ದು. ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನ ಪ್ರಕಟ ಮಾಡುತ್ತೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವೀಡನ್, 2ನೇ ಸ್ಥಾನದಲ್ಲಿರುವ ದೇಶ ಫಿನ್ಲ್ಯಾಂಡ್ ಮತ್ತು 3ನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಮಾನವ ಅಭಿವೃದ್ಧಿ ಸೂಚಕಾಂಕ ಅಂತ ನಾವು ಕರಿತೀವಿ. ಇದರಲ್ಲಿ ಭಾರತದ ಸ್ಥಾನ 130. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಇದನ್ನ ಮಾಡುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2025 ಇದನ್ನು ಪ್ರಕಟ ಮಾಡಿರುವಂಥದ್ದು. ಭಾರತದ ಸ್ಥಾನ ಇದರಲ್ಲಿ 130ನೇ ಸ್ಥಾನದಲ್ಲಿ ಇದೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ನಾರ್ವೆ ಇದೆ. ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸಲ್ಲಿದ್ದರೆ ಸೆಕೆಂಡ್ ಪ್ಲೇಸಲ್ಲಿ ನಾರ್ವೆ ಇದೆ ಮತ್ತು ಭಾರತ ಯಾವ ಸ್ಥಾನದಲ್ಲಿದೆ? 130ನೇ ಸ್ಥಾನದಲ್ಲಿ ಇದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 151ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 151 ಪ್ಲೇಸ್. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇದನ್ನು ಪ್ರಕಟ ಮಾಡಿದ್ದು. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇದನ್ನು ವರದಿ ಮಾಡಿರುವಂಥದ್ದು, ಇದನ್ನು ಪ್ರಕಟ ಮಾಡಿರುವಂಥದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಭಾರತ 150ನೇ ಸ್ಥಾನದಲ್ಲಿದ್ದರೆ ಫಸ್ಟ್ ಪ್ಲೇಸಲ್ಲಿರುವಂಥ ದೇಶ ನಾರ್ವೆ, ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು ಇಸಲ್ವೇನಿಯಾ, ಕೊನೆಯ ಸ್ಥಾನದಲ್ಲಿರುವಂಥದ್ದು ಎರಿಟ್ರಿಯಾ. ಎರಿಟ್ರಿಯಾ 180ನೇ ಸ್ಥಾನದಲ್ಲಿದೆ. ಇಲ್ಲಿ ಯಾವುದೇ ಪ್ರೆಸ್ಸಿಗೆ ಸ್ವಾತಂತ್ರ್ಯ ಇಲ್ಲ ಅಂತೇಳಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಇರುವಂಥದ್ದು ಇದು. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ ಇದೆ ಮತ್ತು 3ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ ಇಂಡಿಯಾ ಜಸ್ಟಿಸ್ ರಿಪೋರ್ಟಲ್ಲಿ. ಗ್ಲೋಬಲ್ AI ಇನ್ವೆಸ್ಟ್ಮೆಂಟ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 10ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ರಿಪೋರ್ಟ್ ಪ್ರಕಟ ಮಾಡುತ್ತೆ. ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಮಿಷನ್ 2025 ಇದನ್ನು ಪ್ರಕಟ ಮಾಡಿರುವಂಥದ್ದು. UNCTAD ಇದನ್ನು ಇಶ್ಯೂ ಮಾಡುತ್ತೆ. ಇದರಲ್ಲಿ ಇರುವಂಥದ್ದು ಮೊದಲ ಸ್ಥಾನದಲ್ಲಿರುವ ದೇಶ ಇದರಲ್ಲಿ ಚೀನಾ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ನಲ್ಲಿ ಫಸ್ಟ್ ಪ್ಲೇಸಲ್ಲಿ ಗುಜರಾತ್ ಇದ್ದರೆ 2ನೇ ಸ್ಥಾನದಲ್ಲಿ ತೆಲಂಗಾಣ ಇದೆ ಮತ್ತು 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ವರ್ಲ್ಡ್ ಏರ್ಪೋರ್ಟ್ ರ್ಯಾಂಕಿಂಗ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಸಿಂಗಾಪುರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸ್ಕೈ ಟ್ರ್ಯಾಕ್ಸ್ ವರ್ಲ್ಡ್ ಏರ್ಪೋರ್ಟ್ ಅವಾರ್ಡ್ಸ್ 2025 ಇದನ್ನು ಒಂದು ಪ್ರಕಟ ಮಾಡಿರುವಂಥದ್ದು ಸಿಂಗಾಪುರದ ಚಾಂಗಾಯಿ ವಿಮಾನ ನಿಲ್ದಾಣ.
ಶಾಂಘಾಯಿ ವಿಮಾನ ನಿಲ್ದಾಣ ಮೊದಲ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಕತಾರ್ ದೋಹಾದಲ್ಲಿರುವಂತಹ ಕತಾರ್ನ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು. ಟೈಮ್ಸ್ ಹೈಯರ್ ಎಜುಕೇಷನ್ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ಯೂನಿವರ್ಸಿಟಿ ಯಾವುದು? ಸರಿ ಉತ್ತರ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಇದು ಫಸ್ಟ್ ಪ್ಲೇಸಲ್ಲಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಅಣ್ಣಾ ಯೂನಿವರ್ಸಿಟಿ ಇದೆ ಸೆಕೆಂಡ್ ಪ್ಲೇಸಲ್ಲಿ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವಿಶ್ವ ಸಂತೋಷ ಸೂಚಕಾಂಕ 2025ರಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 118ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಫಿನ್ಲ್ಯಾಂಡ್ ಮತ್ತು ಎರಡನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್. ಕೊನೆಯ ಸ್ಥಾನದಲ್ಲಿರುವ ದೇಶ ಲಾಸ್ಟ್ ಪ್ಲೇಸಲ್ಲಿರುವಂಥದ್ದು, ಕೊನೆಯ ಸ್ಥಾನದಲ್ಲಿರುವಂಥದ್ದು ಅಫ್ಘಾನಿಸ್ತಾನ. ಸೊ ಭಾರತ ಇದರಲ್ಲಿ 118ನೇ ಸ್ಥಾನದಲ್ಲಿದೆ. QS ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2025ರಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 25ನೇ ಸ್ಥಾನದಲ್ಲಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದನ್ನು ಕ್ಯೂಕ್ವೆರಲಿ ಸೈಮಂಡ್ಸ್ ವರದಿ ಮಾಡುತ್ತೆ. ಕ್ಯೂಕ್ವೆರಲಿ ಸೈಮಂಡ್ಸ್ ಇದನ್ನು ಪ್ರಕಟ ಮಾಡಿರುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 33 ದೇಶಗಳ ನಡುವೆ ನಡೆದ ಫ್ರೀ ಸ್ಪೀಚ್ ಇಂಡೆಕ್ಸ್ 2025ರಲ್ಲಿ ಭಾರತ ಸ್ಥಾನ ಏನು? ಆಪ್ಷನ್ಸ್ ಈ ರೀತಿ ಇದೆ: 25, 11, 22, 24. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.